ವೀಕ್ಷಕರೇ ನಮಸ್ಕಾರ. ಕರ್ನಾಟಕದಲ್ಲಿ ಇವಾಗ ಜಾತಿ ಗಣತಿ ಬಗ್ಗೆ ಪರ ವಿರೋಧ ಚರ್ಚೆ ಸದ್ಯ ತಾರಕ್ಕೇರಿದೆ. ಈ ಹೊತ್ತಲ್ಲೇ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿ ನಡೆಸುವುದಾಗಿ ಘೋಷಣೆಯನ್ನ ಮಾಡಿದೆ. ಕಾಂಗ್ರೆಸ್ ಸೇರಿ ಪ್ರತಿಪಕ್ಷಗಳು ಜಾತಿ ಗಣತಿಗೆ ಒತ್ತಾಯ ಮಾಡುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಜನಗಣತಿ ಜೊತೆಗೆ ಜಾತಿ ಗಣತಿ ನಡೆಸುವ ನಿರ್ಧಾರಕ್ಕೆ ಬಂದಿದೆ. ಇದರೊಂದಿಗೆ 1931ರ ಬಳಿಕ ದೇಶದಲ್ಲಿ ಮತ್ತೊಮ್ಮೆ ಎಲ್ಲ ಜನರ ಜಾತಿಯ ಕುರಿತ ಮಾಹಿತಿಯನ್ನ ಕೇಂದ್ರ ಸಂಗ್ರಹಿಸಲಿದೆ. ಬಿಹಾರ, ತೆಲಂಗಾಣದಲ್ಲಿ ಜಾತಿ ಗಣತಿ ನಡೆಸಿ ಹಿಂದುಳಿದ ಸಮುದಾಯಗಳಿಗೆ ಹೆಚ್ಚಿನ ಮೀಸಲು ನೀಡಿದ ಮತ್ತು ಕರ್ನಾಟಕದಲ್ಲಿ ನಡೆಸಲಾದ ಜಾತಿ ಗಣತಿ ವಿವಾದದ ಸ್ವರೂಪ ಪಡೆದ ಹೊತ್ತಲ್ಲೇ ಮೋದಿ ಸರ್ಕಾರ ತಾನು ಕೂಡ ಜಾತಿ ಗಣತಿ ನಡೆಸುವ ನಿರ್ಧಾರವನ್ನು ಪ್ರಕಟಿಸಿದೆ. ಇದನ್ನ ಎನ್ಡಿಎ ಮಿತ್ರ ಪಕ್ಷಗಳು, ಕಾಂಗ್ರೆಸ್ ಸೇರಿ ವಿಪಕ್ಷಗಳು ಕೂಡ ಸ್ವಾಗತಿಸಿವೆ. ಹಾಗಾದ್ರೆ ಇಷ್ಟು ದಿನ ಇಲ್ಲದ ಆಸಕ್ತಿ ಬಿಜೆಪಿಗೆ ಈಗ ಜಾತಿ ಗಣತಿ ಮೇಲೆ ದಿಢೀರ್ ಅಂತ ಬಂದಿದ್ದು ಹೇಗೆ? ಜಾತಿ ಗಣತಿಯ ಮಹತ್ವ ಏನು? ವಿಪಕ್ಷಗಳ ಒತ್ತಡಕ್ಕೆ ಬಿಜೆಪಿ ಏನಾದರೂ ಮಣಿತಾ ಅಥವಾ ಬಿಹಾರದ ಚುನಾವಣೆಗೂ ಮುನ್ನ ರಾಜಕೀಯ ಚಾಣಕ್ಷತನವನ್ನ ಮೋದಿ ಮೆರೆದು ಇಂಡಿ ಕೂಟಕ್ಕೆ ಮಾಸ್ಟರ್ ಸ್ಟ್ರೋಕ್ ಏನಾದರೂ ಕೊಟ್ರ? ಈ ಕುರಿತಾದಂತಹ ಎಲ್ಲ ಡೀಟೇಲ್ಸ್ ಅನ್ನ ಇವತ್ತಿನ ಈ ಎಪಿಸೋಡ್ ನಲ್ಲಿ ನೋಡೋಣ. ಮೋದಿ ಅವರು ಜಾತಿ ಗಣತಿ ಬಗ್ಗೆ ದೇಶದಲ್ಲಿ ಭಾರಿ ಚರ್ಚೆ ಆಗುತ್ತಿರುವುದನ್ನ ಗಮನಿಸಿದ ನಂತರ ಮೋದಿ ಮತ್ತು ಅವರ ಟೀಮ್ ಕರ್ನಾಟಕದಲ್ಲಂತೂ ಜಾತಿ ಗಣತಿ ವಿಚಾರ ಬೆಂಕಿ ಹೊತ್ತಿ ಉರಿಯುತ್ತಿದೆ. ಈ ಹೊತ್ತಲ್ಲೇ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮುಂದಿನ ವರ್ಷ ಜನಗಣತಿ ಜೊತೆಗೆ ಜಾತಿ ಗಣತಿ ನಡೆಸುವಂತ ನಿರ್ಧಾರವನ್ನು ತೆಗೆದುಕೊಂಡಿದೆ. ವೀಕ್ಷಕರೇ, ಬುಧವಾರ ನಡೆದಂತಹ ರಾಜಕೀಯ ವ್ಯವಹಾರಗಳ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಮೋದಿ ಅಸ್ತನ್ನ ನೀಡಿದ್ದಾರೆ. ಮೀಸಲು ಬದಲಾವಣೆ ಸೇರಿ ಹಲವು ವಿಷಯಗಳಿಗೆ ಜಾತಿ ಗಣತಿ ಅಗತ್ಯವಿರುವುದರಿಂದ ಕೇಂದ್ರ ಸರ್ಕಾರ ಜನಗಣತಿ ಜೊತೆಗೆ ಜಾತಿ ಗಣತಿ ನಡೆಸಲು ಮುಂದಾಗಿದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಜಾತಿ ಗಣತಿಯನ್ನ ಕಾಂಗ್ರೆಸ್ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ಳುತ್ತಿದೆ. ಅವೈಜ್ಞಾನಿಕ ರೀತಿಯ ಸರ್ವೆ ನಡೆಸಿ ಸಮಾಜದಲ್ಲಿ ಅನುಮಾನಗಳನ್ನ ಹುಟ್ಟಿಸುತ್ತಿದೆ. ನಮ್ಮ ಸಾಮಾಜಿಕ ವ್ಯವಸ್ಥೆ ರಾಜಕೀಯದಿಂದ ಹಾಳಾಗಬಾರದು ಎಂಬ ಕಾರಣಕ್ಕೆ ಕೇಂದ್ರ ಸರ್ಕಾರವೇ ಅಧಿಕೃತವಾಗಿ ಜನಗಣತಿ ಜೊತೆಗೆ ಜಾತಿ ಗಣತಿಯನ್ನ ನಡೆಸಲು ನಿರ್ಧರಿಸಿದೆ ಅಂತ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇನ್ನು ಈ ಒಂದು ಜಾತಿ ಗಣತಿಯ ಇತಿಹಾಸ ಏನು, ಯಾಕೆ ಬೇಕು ಎಂಬುದನ್ನ ನಾವು ನೋಡೋದಾದ್ರೆ, ಜಾತಿಯ ಆಧಾರದಲ್ಲಿ ದೇಶದ ಸಮಸ್ತ ಪ್ರಜೆಗಳ ಅಂಕಿ ಅಂಶವನ್ನ ಸಂಗ್ರಹಿಸುವುದು ಜಾತಿ ಗಣತಿ ಆಗಿದೆ. ಇದು ಸಾಮಾಜಿಕ, ಆರ್ಥಿಕ, ರಾಜಕೀಯ ಸೇರಿ ಹಲವು ಕ್ಷೇತ್ರಗಳ ಮೇಲೆ ಭಾರೀ ಪರಿಣಾಮ ಕೂಡ ಬೀರುತ್ತೆ. ಜಾತಿ ಗಣತಿಯ ಅಗತ್ಯವೇನು ಎಂಬ ಪ್ರಶ್ನೆ ಕೂಡ ಬರುತ್ತದೆ. ಈ ಒಂದು ಮೀಸಲಾತಿಯ ವಿಚಾರದಲ್ಲಿ ಮೀಸಲಾತಿ ನೀತಿಗಳು, ರಾಜಕೀಯ ಪ್ರಾತಿನಿಧ್ಯ ಮತ್ತು ಸಾಮಾಜಿಕ ನ್ಯಾಯ ಒದಗಿಸುವಲ್ಲಿ ಜಾತಿ ಗಣತಿ ಮಹತ್ವದ ಪಾತ್ರ ವಹಿಸುತ್ತದೆ. ಇದು ಸಾಮಾಜಿಕವಾಗಿ ಅಷ್ಟೇ ಅಲ್ಲದೆ ರಾಜಕೀಯದಲ್ಲಿಯೂ ಕೂಡ ಅತ್ಯಗತ್ಯವಾಗಿದೆ. ಚುನಾವಣಾ ಸಂದರ್ಭದಲ್ಲಿ ತಂತ್ರಗಳನ್ನು ರೂಪಿಸುವಲ್ಲಿ ಕೂಡ ಜಾತಿಗಳು ಸಹಕಾರಿಯಾಗಿವೆ. ಇದು ಪಕ್ಷಗಳಿಗೆ ನಿರ್ದಿಷ್ಟ ಜಾತಿಗಳತ್ತ ಗಮನ ಹರಿಸಲು ಅನುಕೂಲ ಕೂಡ ಮಾಡಿಕೊಡುತ್ತದೆ. ಇದರ ಹೊರತಾಗಿಯೂ ಕೂಡ ಶೈಕ್ಷಣಿಕ, ಆರೋಗ್ಯ, ಸಾಮಾಜಿಕ ಅಸಮಾನತೆಗಳನ್ನ ಬಹಿರಂಗಪಡಿಸಲು ಸಮಾನ ಮತ್ತು ಎಲ್ಲರನ್ನ ಒಳಗೊಳ್ಳುವಂತಹ ಕಲ್ಯಾಣ ಕಾರ್ಯಕ್ರಮಗಳನ್ನ ರೂಪಿಸಲು ಜಾತಿ ಗಣತಿಯು ಅಗತ್ಯವಾಗಿದೆ. ಜೊತೆಗೆ ಹಿಂದುಳಿದಂತಹ ವರ್ಗಗಳನ್ನ ವಿವಿಧ ಆಯಾಮಗಳಲ್ಲಿ ಮೇಲೆತ್ತಲು ಕೂಡ ಇದು ಸಹಕಾರಿಯಾಗಲಿದೆ. ಒಟ್ಟಿನಲ್ಲಿ ಈ ಜಾತಿ ಗಣತಿಯ ಇತಿಹಾಸವನ್ನ ಗಮನಿಸಿದ್ರೆ, ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಅಂದ್ರೆ 1881ರಿಂದ 1931ರವರೆಗೆ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿಯ ಜೊತೆ ಎಲ್ಲ ಜಾತಿಗಳ ಗಣತಿಯನ್ನು ಕೂಡ ಮಾಡಲಾಗ್ತಿತ್ತು. ಆದ್ರೆ ಸ್ವತಂತ್ರ ಭಾರತದ ಮೊದಲ ಜನಗಣತಿ ಅಂದ್ರೆ 1951ರಲ್ಲಿ ನಡೆದಂತಹ ಸೆನ್ಸೆಕ್ಸ್ ನಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ತಂದಿದ್ರು.
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನ ಹೊರತುಪಡಿಸಿ ಉಳಿದ ಜಾತಿಯವರ ಗಣತಿಯನ್ನ ನಿಲ್ಲಿಸಲಾಗಿತ್ತು. ಜಾತಿ ಕಡೆ ಹೆಚ್ಚು ಗಮನ ಹರಿಸಿದ್ರೆ ದೇಶದ ಏಕತೆಗೆ ಧಕ್ಕೆ ಆಗಬಹುದು ಅಂತ ನೆಹರು ಜಾತಿ ಗಣತಿಯನ್ನ ನಿಲ್ಲಿಸಿದ್ರು. ಬಳಿಕ 1961ರಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ತಮ್ಮದೇ ಸರ್ವೆ ಆಧಾರದ ಮೇಲೆ ಒಬಿಸಿಗಳ ರಾಜ್ಯವಾರು ಪಟ್ಟಿಯನ್ನ ತಯಾರಿಸುವ ಅವಕಾಶವನ್ನ ನೀಡಿತು. ಆದರೆ ಯಾವುದೇ ರಾಷ್ಟ್ರೀಯ ಜಾತಿ ಗಣತಿ ನಡೆಸಿದ್ದಿಲ್ಲ. ಇನ್ನು ಈ ಒಂದು ಜಾತಿ ಗಣತಿ ರಾಜಕೀಯ ಇಶ್ಯೂ ಆಗಿದ್ದು 1980ರ ದಶಕದಿಂದ. 1980ರಲ್ಲಿ ಮಂಡಲ್ ಆಯೋಗ ಸರ್ಕಾರಕ್ಕೆ ಸಲ್ಲಿಸಿದಂತ ವರದಿಯಲ್ಲಿ ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲಿ ಒಬಿಸಿ ವರ್ಗಕ್ಕೆ 27% ಮೀಸಲಾತಿಯನ್ನ ನೀಡಲು ಸೂಚಿಸಿತ್ತು. ಇದು ದೇಶದ ರಾಜಕೀಯದಲ್ಲಿ ಒಂದು ಹೊಸ ಸಂಚಲನವನ್ನೇ ಸೃಷ್ಟಿಸಿತ್ತು. ಜಾತಿಗಳ ಬಗ್ಗೆ ಸರಿಯಾದ ಡೇಟಾ ಇಲ್ಲದೆ ಇರುವುದು ಮೀಸಲಾತಿಯ ಅನುಷ್ಠಾನಕ್ಕೆ ಅಡೆತಡೆ ಸೃಷ್ಟಿಸಿತ್ತು. ಅದರಿಂದ ಜಾತಿ ಗಣತಿಯನ್ನ ಮಾಡಬೇಕು ಎಂಬ ಆಗ್ರಹ ದೇಶದಲ್ಲಿ ಮತ್ತೆ ಮತ್ತೆ ಕೇಳುವಂತೆ ಮಾಡಿತ್ತು. 2011ರಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ UPA ಸರ್ಕಾರ ಜನಗಣತಿ ಜೊತೆಗೆ ಜಾತಿ ಗಣತಿಯನ್ನ ನಡೆಸಿತ್ತು. ಆದರೆ ಅದರ ಅಂಕಿ ಅಂಶಗಳನ್ನ ಹಲವು ಕಾರಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ಬಿಡುಗಡೆ ಮಾಡಿರಲಿಲ್ಲ. ಇದು ಕೂಡ ವಿವಾದವಾಗಿತ್ತು. ಬಳಿಕ ಬಿಹಾರ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಅಲ್ಲಿನ ಸ್ಥಳೀಯ ರಾಜ್ಯ ಸರ್ಕಾರಗಳು ತಮ್ಮದೇ ಆದ ಜಾತಿ ಸಮೀಕ್ಷೆಯನ್ನ ನಡೆಸಿವೆ. ಬಿಹಾರ, ತೆಲಂಗಾಣದಲ್ಲಿ ಜಾತಿ ಗಣತಿಯನ್ನ ಅಂಗೀಕರಿಸಿದ್ರೆ ಮೀಸಲಾತಿಯನ್ನು ಕೂಡ ಮರು ವರ್ಗೀಕರಿಸಲಾಗ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ವಿವಾದ ಭುಗಿಲೆದ್ದಿದೆ. ಇದೇ ಹೊತ್ತಲ್ಲಿ ಕೇಂದ್ರ ಸರ್ಕಾರ ಜಾತಿ ಗಣತಿಗೆ ಮುಂದಾಗಿರುವಂತದ್ದು. ಹಾಗಿದ್ರೆ ಈ ಎಲ್ಲವುಗಳನ್ನ ನೋಡಿದ್ರೆ ವಿಪಕ್ಷಗಳ ಒತ್ತಡಕ್ಕೆ ನರೇಂದ್ರ ಮೋದಿ ಸರ್ಕಾರ ಏನಾದ್ರೂ ಮಣಿತಾ ಅನ್ನೋ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರಲ್ಲಿ ಉದ್ಭವ ಆಗುತ್ತೆ. ಯಾಕಂದ್ರೆ ಇಷ್ಟು ದಿನ ಜಾತಿ ಗಣತಿಯ ಬಗ್ಗೆ ಕಾಂಗ್ರೆಸ್ ಸೇರಿ ವಿಪಕ್ಷಗಳು ಧ್ವನಿ ಎತ್ತಿದ್ವು. ಆದ್ರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮೌನವನ್ನು ವಹಿಸಿತ್ತು. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ದೇಶವ್ಯಾಪ್ತಿ ಜನಗಣತಿಯನ್ನ ನಡೆಸಬೇಕು, ಅದರ ಆಧಾರದ ಮೇಲೆ SC, ST ಮತ್ತು OBC ಸಮುದಾಯಕ್ಕೆ ಮೀಸಲಾತಿ ನೀಡಬೇಕು ಅಂತ ಆಗ್ರಹಿಸಿದ್ರು. ಜೊತೆಗೆ 2024ರ ಲೋಕಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿಯೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಜಾತಿ ಗಣತಿ ನಡೆಸುವ ಅಂಕಿಅಂಶವನ್ನ ಸೇರಿಸಿದ್ರು. ಬಹುತೇಕ ಇತ್ತೀಚಿನ ಎಲ್ಲಾ ಚುನಾವಣೆಗಳಲ್ಲಿ ಜಾತಿ ಗಣತಿಯ ವಿಷಯವನ್ನ ರಾಹುಲ್ ಗಾಂಧಿ ಸೇರಿ ಕಾಂಗ್ರೆಸ್ನ ಬಹುತೇಕ ನಾಯಕರು ಪ್ರಸ್ತಾಪಿಸುತ್ತಲೇ ಬಂದಿದ್ದಾರೆ. ಇದನ್ನೇ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಬಿಜೆಪಿ ವಿರುದ್ಧ ದೊಡ್ಡ ಅಸ್ತ್ರವನ್ನು ಕೂಡ ಮಾಡಿಕೊಂಡಿದ್ವು. ಈಗ ಕೇಂದ್ರ ಇವರೆಲ್ಲರನ್ನ ಸೈಡು ಹೊಡೆಯಲು ಜಾತಿ ಗಣತಿಯನ್ನ ಘೋಷಿಸಿದ ಬೆನ್ನಲ್ಲೇ ವಿಪಕ್ಷಗಳು ಗೆಲುವಿನ ಕ್ಲೇಮ್ ಮಾಡುತ್ತಿದ್ದು ನಮ್ಮ ಒತ್ತಡಕ್ಕೆ ಮೋದಿ ಸರ್ಕಾರ ಮಣಿದಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಈಗ ಜಾತಿ ಗಣತಿಗೆ ಯಾಕೆ ಅಸ್ತು ಕೊಡಲಾಗಿದೆ ಅನ್ನೋದು ಕೂಡ ಈ ದೇಶದ ಪ್ರಜೆಗಳು ಅರ್ಥ ಮಾಡ್ಕೊಳ್ಬೇಕು. ವೀಕ್ಷಕರೇ, ವಿಪಕ್ಷಗಳ ಬಿಜೆಪಿ ವಿರೋಧಿ ನೆರೆಟಿವ್ಗೆ ಕೌಂಟರ್ ಕೊಡ್ಲಿಕ್ಕೂ ಕೂಡ ಆಗಿರಬಹುದು. ಇನ್ನು ಚುನಾವಣೆಯಲ್ಲಿ ವಿಪಕ್ಷಗಳ ಜಾತಿ ಗಣತಿ ಅಸ್ತ್ರಕ್ಕೆ ಇಲ್ಲಿ ಟಕ್ಕರ್ ಕೂಡ ಕೊಟ್ಟಿದ್ದಾರೆ ಮೋದಿ ಅವರ ಟೀಮ್. ಇನ್ನು ಜಾತಿ ಸಮೀಕ್ಷೆ, ಜಾತಿ ಗಣತಿ ಮಧ್ಯದ ವ್ಯತ್ಯಾಸವನ್ನ ತೋರಿಸಲು ಕೂಡ ಇಲ್ಲಿ ಪ್ಲಾನ್ ಮಾಡಲಾಗಿದೆ. ಇನ್ನು ಜಾತಿ ಗಣತಿಯನ್ನ ನಾವೇ ಮಾಡಿದ್ದು ಎನ್ನುವ ಒಂದು ಅಭಿಪ್ರಾಯ ಕೂಡ ಈಗ ಸೃಷ್ಟಿಯಾಗುತ್ತೆ. ಇದರ ಜೊತೆಗೆ ಉತ್ತರ ಮತ್ತು ದಕ್ಷಿಣದ ನೆರೆಟಿವ್ ಅನ್ನು ಕೂಡ ಬದಲಾಯಿಸಿದ ಹಾಗಾಗುತ್ತೆ. ಇನ್ನು ಬಿಹಾರದ ಚುನಾವಣೆಗಳು ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಬರಲಿದೆ. ಅಲ್ಲಿಯೂ ಕೂಡ ಜಾತಿ ಗಣತಿ ಅಸ್ತ್ರದ ಪ್ರಯೋಗ ಕೂಡ ಆಗಬಹುದು. ಇನ್ನು ಬಹುಸಂಖ್ಯಾತರ ಭಾವನೆಗಳಿಗೆ ಬೆಲೆ ಕೊಡುವಂತಹ ಪ್ರಯತ್ನ ಕೂಡ ಮೋದಿ ಸರ್ಕಾರ ಮಾಡಿದಂಗಾಗಿದೆ. ಇನ್ನು ಈಗ ಮೋದಿ ಸರ್ಕಾರ ಜಾತಿ ಗಣತಿಗೆ ಮುಂದಾಗಿದ್ದು ಏಕೆ ಎಂಬುದನ್ನು ನೋಡಿದ್ರೆ ಜಾತಿ ಗಣತಿ ವಿಚಾರದ ಬಗ್ಗೆ ಕಾಂಗ್ರೆಸ್ ಸೇರಿ ವಿಪಕ್ಷಗಳು ರೂಪಿಸಿದ ಅಭಿಪ್ರಾಯಕ್ಕೆ ಕೌಂಟರ್ ನೆರೆಟಿವ್ ಕೊಡುವಂತ ಅನಿವಾರ್ಯತೆ ಬಿಜೆಪಿಗೆ ಇತ್ತು. ಚುನಾವಣೆಯಲ್ಲಿ ಜಾತಿ ಗಣತಿ ಅಸ್ತ್ರ ಪ್ರಯೋಗಿಸುತ್ತಿದ್ದಂತ ಕಾಂಗ್ರೆಸ್ ಹಾಗೂ ಇಂಡಿ ಕೂಟಕ್ಕೆ ಟಕ್ಕರ್ ಕೊಡಲು ಜಾತಿ ಗಣತಿ ಕೇಂದ್ರ ಸರ್ಕಾರಕ್ಕೆ ಅವಶ್ಯಕತೆ ಇತ್ತು. ಅದಲ್ಲದೆ ಜಾತಿ ಸಮೀಕ್ಷೆ ಹಾಗೂ ಜಾತಿ ಗಣತಿಗೆ ವ್ಯತ್ಯಾಸ ಇದೆ ಎಂಬುದನ್ನ ತೋರಿಸಲು ಕೂಡ ಕೇಂದ್ರ ಇವಾಗ ಮುಂದಾಗಿದ್ದು ಜಾತಿ ಸಮೀಕ್ಷೆಗಿಂತ ಜಾತಿ ಗಣತಿ ಹೆಚ್ಚು ಅಥೆಂಟಿಕ್ ಆಗಿರುತ್ತದೆ ಅಂತ ಹೇಳಲು ಈಗ ಕೇಂದ್ರ ಹೊರಟಂತಿದೆ. ಇದರ ಜೊತೆಗೆ ಜಾತಿ ಗಣತಿಗೆ ಆಗ್ರಹಿಸುತ್ತಿರುವಂತಹ ಕಾಂಗ್ರೆಸ್ ನಾಯಕರು ತಾವು ಜಾತಿ ಗಣತಿಯನ್ನೇ ಮಾಡಿಲ್ಲ, 2011ರಲ್ಲಿ ಸಾಮಾಜಿಕ ಆರ್ಥಿಕ ಜಾತಿ ಗಣತಿ
ಮಾಡಿದ್ರಷ್ಟೇ ನಾವು ಸಂಪೂರ್ಣ ಜಾತಿ ಗಣತಿ ಮಾಡ್ತಿದ್ದೇವೆ ಅನ್ನೋ ಒಂದು ಅಭಿಪ್ರಾಯವನ್ನ ಸೃಷ್ಟಿಸಲು ಬಿಜೆಪಿ ಮುಂದಾಗಿದೆ. ಇದರ ಜೊತೆಗೆ ಕ್ಷೇತ್ರ ಪುನರ್ವಿಂಗಡಣೆ ವಿಚಾರದಲ್ಲಿ ಕೂಡ ಸೌತ್ ವರ್ಸಸ್ ನಾರ್ತ್ ಎಂಬ ನೆರೆಟಿವ್ ಅನ್ನ ಬೇರೆಡೆ ಸೆಳೆಯುವಂತಹ ಉದ್ದೇಶವು ಕೂಡ ಜಾತಿ ಗಣತಿ ಘೋಷಣೆಯಲ್ಲಿ ಇದೆ ಎನ್ನಲಾಗ್ತಾ ಇದೆ. ಇನ್ನು ಈ ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ ಜಾತಿ ಗಣತಿ ಪ್ರಮುಖ ಅಸ್ತ್ರವಾಗಿಯೂ ಕೂಡ ಇವರು ಬಳಸ್ಕೊಳ್ಬಹುದು. ಯಾಕಂದ್ರೆ ವಿಪಕ್ಷಗಳು ಮತ್ತೆ ಜಾತಿ ಗಣತಿಯ ಒಂದು ವಿಷಯವನ್ನ ಆ ರಾಜ್ಯಗಳಲ್ಲಿ ಪ್ರಸ್ತಾಪಿಸಿದ್ರೆ ಬಿಜೆಪಿಗೆ ನೆಗೆಟಿವ್ ಆಗ್ತಾ ಇತ್ತು. ಆದ್ರೆ ಅವುಗಳನ್ನ ಎದುರಿಸಲಿಕ್ಕೆ ಈ ಮೂಲಕ ವಿಪಕ್ಷಗಳಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಮೋದಿ ಕೊಟ್ಟಂತ ಆಗ್ತಾ ಇದೆ. ವೀಕ್ಷಕರೇ, ಒಟ್ಟಿನಲ್ಲಿ ಹೇಳೋದಾದ್ರೆ ಏನು ವಿಪಕ್ಷಗಳು ಮಾಡುತ್ತಿರುವಂತಹ ಕೌಂಟರ್ಗಳಿಗೆ ನೆರೆಟಿವ್ ಕೌಂಟರ್ ಮತ್ತು ಅವರಿಗೆ ಪ್ರತ್ಯುತ್ತರವನ್ನ ನೀಡಲು ಮೋದಿ ಅಂಡ್ ಮೋದಿಯ ಟೀಮ್ ರೆಡಿ ಆದ ಹಾಗೆ ಕಾಣಿಸ್ತಾ ಇದೆ. ಈ ಒಂದು ಜಾತಿ ಗಣತಿ ಮತ್ತು ಜಾತಿ ಸಮೀಕ್ಷೆ ನಡುವಿನ ವ್ಯತ್ಯಾಸವೇನು? ನರೇಂದ್ರ ಮೋದಿ ತೆಗೆದುಕೊಂಡಂತಹ ನಿರ್ಧಾರ ನಿಜಕ್ಕೂ ಎಲ್ರಿಗೂ ಕೂಡ ಆಶ್ಚರ್ಯಗಳಿಗೆ ಕಾರಣವಾಗಿದೆ. ಹಾಗಿದ್ರೆ ನರೇಂದ್ರ ಮೋದಿ ಅವರ ನಿರ್ಧಾರ ಸರಿನಾ ತಪ್ಪ? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.